ಇಲ್ಲಿ ವೇ ಪ್ರೋಟೀನ್ ಪೌಡರ್ ತೊಗೊಂಡಿದ್ದೀನಿ. ಇದು ಖಾಲಿಯಾಗಿರೋ ಬಾಕ್ಸು. ಲಾಸ್ಟ್ ಟೈಮ್ ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೆ. ತುಂಬ ಟೇಸ್ಟಾಗಿತ್ತು, ಚೆನ್ನಾಗಿತ್ತು. ಯಾರು ಬೇಕೋ ಕುಡಿಬೋದು, ಅಷ್ಟು ಟೇಸ್ಟಾಗಿತ್ತು. ಮತ್ತು ತುಂಬ ಮಿನರಲ್ಸು, ವೈಟಮಿನ್ಸ್ ಎಲ್ಲ ಇದೆ ಇದರೊಳಗೆ. ಇಲ್ಲಿ ನಾನು ಈ ಸಲ ತೊಗೊಂಡಿರೋದು ಚಾಕ್ಲೇಟ್ ಫ್ಲೇವರ್ ತೊಗೊಂಡಿದ್ದೀನಿ. ಇದು ನೋಡಿ ಓಪನ್ ಮಾಡಿ ನೋಡ್ತೀನಿ. ಈ ಡ್ರಿಂಕ್ಸ್ ತುಂಬಾ ಹೆಲ್ತಿಗೆ ಒಳ್ಳೆಯದು. ಬೋನಿಗೆ, ಮಸಲ್ಸ್ಗೆ ಮತ್ತು ಇಮ್ಯುನಿಟಿ ಬೂಸ್ಟಿಗೆ ಎಲ್ಲ ಒಳ್ಳೆಯದು ಈ ಪೌಡ್ರು. ನಾವು ಯಾರು ಬೇಕಾದ್ರೂ ತೊಗೊಳ್ಬೋದು. ಆ್ಯಕ್ಚುಲಿ ಇದು ಜಿಮ್ ಮಾಡೋರು ತೊಗೊಳ್ತಾರೆ. ಇದು ನಾನಿಲ್ಲಿ ನೋಡಿ ಎಲ್ಲನೂ ಇದೆ ಇದರೊಳಗೆ. ತುಂಬಾ ಚೆನ್ನಾಗಿದೆ. ಈ ಸಲ ಚಾಕ್ಲೇಟ್ ಫ್ಲೇವರ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಓಪನ್ ಮಾಡಿ ತೊಗೊಳ್ತೀನಿ. ತುಂಬ ನೈಸ್ ಪೌಡರು. ಇದು ನಾವು ನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಹಾಗೆ ಗಂಟು ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲೊಂದು ಜಾರ್ ತೊಗೊಂಡಿದ್ದೀನಿ. ಇದು ಲಾಸ್ಟ್ ಟೈಮ್ ಕೊಟ್ಟಿರೋದು. ಇದು ಮೇಲ್ಗಡೆ ಕ್ಯಾಪ್ ಇದೆ. ಕ್ಯಾಪಿಗೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾನೆ. ಈ ಕ್ಯಾಪಲ್ಲಿ ನಾವು ಸ್ಪೂನಲ್ಲಿ ನಾವು ತೊಗೊಳ್ಬೋದು. ಈ ಸಲ ಕೊಟ್ಟಿರಲಿಲ್ಲ. ಸರಿ ಇದನ್ನು ತೊಗೊಳ್ಳೋಣ ಅಂಥೇಳಿ ಹಿಂಗೆ ತೆಗಿತಾ ಇರ್ಬೇಕಾದ್ರೆ ಒಂದು ಒಳಗಡೆ ಏನೋ ಇದ್ದಂಗಿತ್ತು. ನೋಡಿದ್ರೆ ಒಂದು ಸ್ಪೂನ್ ಇದೆ. ಆ ಸ್ಪೂನ್ ಸ್ವಲ್ಪ ಸೈಜ್ ದೊಡ್ಡದಿದೆ ನೋಡಿ. ಈ ಸ್ಪೂನ್ ಸಿಕ್ತು. ಆದರೆ ನಾನು ಹಳೆ ಸ್ಪೂನಲ್ಲೇ ಹಾಕ್ಕೊಂಡು ಮೆಜರ್ ಮಾಡ್ಕೊಳ್ತೀನಿ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ. ಜಾರ್ ಅಂದರೆ ಒಂದು ಮಿಕ್ಸಿಂಗ್ ಮಾಡೋ ಈ ಒಂದು ಬಾಟಲ್ಲು. ಈ ಬಾಟ್ಲೊಳಗೆ ಸ್ಪ್ರಿಂಗ್ ಇಟ್ಟಿದ್ದಾನೆ. ಹಾಗಾಗಿ ಮಿಕ್ಸ್ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ಈ ರೀತಿ ಸ್ಪ್ರಿಂಗು. ನಾವು ಹಾರ್ಲಿಕ್ಸ್ ಎಲ್ಲ ನಾವು ಮಾಡಿದ್ರೆ ಒಂದು ಸ್ವಲ್ಪ ಬಿಸಿ ಹಾಲಿಗೆ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಗಂಟು ಆಗಬಾರ್ದು ಅನ್ನೋದಕ್ಕೋಸ್ಕರ. ಇದರಲ್ಲಿ ಏನೂ ಆಗೋಲ್ಲ. ತಣ್ಣೀರೇ ಹಾಕ್ಕೊಳ್ತಾ ಇದ್ದೀನಿ. ವಾಮ್ ವಾಟರು ಹಾಕೋಬೋದು. ನಾನಿಲ್ಲಿ ತಣ್ಣೀರು ಹಾಕ್ಕೊಂಡು ಒಂದು ಸ್ಪೂನ್ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಜಸ್ಟ್ ಕ್ಯಾಪ್ನ ಟೈಟಾಗಿ ಕ್ಲೋಸ್ ಮಾಡಿಕೊಂಡು, ಇಲ್ಲಿ ಓಪನ್ ಕೂಡ ಇದೆ, ಇಲ್ಲಿ ಹಾಗೆ ಕುಡಿಬೋದು. ಇದನ್ನು ಸ್ವಲ್ಪ ಈಗ ಶೇಕ್ ಮಾಡಿದ್ರೆ ಅದು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಾಗುತ್ತೆ. ನೋಡಿ ಇಲ್ಲಿ ನಾನು ಹಾಕ್ಕೊಳ್ತೀನಿ ಗ್ಲಾಸಿಗೆ. ಎಷ್ಟು ಕ್ಲೀನಾಗಿ ಮಿಕ್ಸ್ ಆಗಿದೆ. ಒಂಚೂರು ಗಂಟಿಲ್ದಲೇ ಆಗಿದೆ ನೋಡಿ. ಇಷ್ಟೇ. ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.